ನಮಸ್ಕಾರ ರೀ ದೊಡ್ಡ ಮಂದಿಗೆ. ನೀವು ನೋಡ್ಲತ್ತೀರಿ ನ್ಯೂಸ್ ಮಚ್ಚ, ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್. ಇವತ್ತೊಂದು ನಮಗ ಬ್ಯಾಡ್ ನ್ಯೂಸ್ ಅದ. KGF ದಾಗ ವಿಲನ್ ಆಗಿ ಆಕ್ಟ್ ಮಾಡಿರೋ ದಿನೇಶ್ ಮಂಗಳೂರ್ ಅವ್ರದ್ದು ನಿನ್ನೆ ನಿಧನ ಆಗ್ಯದ. ಟ್ರೀಟ್ಮೆಂಟ್ ಸಕ್ಸಸ್ ಆಗ್ತಿರೋ ಕಾರಣ ಅವರು ನಿಧನ ಆಗ್ಯದಂತ ಇಲ್ಲಿ ರಿಷಬ್ ಶೆಟ್ಟಿ ಅವ್ರು ಕೂಡ ಒಂದು ಸ್ಟೋರಿ ಹಾಕ್ಯಾರ, ನೋಡ್ಬೋದು ನೀವು ಇಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ Dream11 ಬಗ್ಗೆ. ನಿಮ್ಗೆಲ್ಲ ಗೊತ್ತಿದೆ, ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ಬ್ಯಾನ್ ಆಗ್ಯಾವಲ್ಲ, ಅದ್ರ ಸಲುವಾಗಿ Dream11 ಮತ್ತು ಇಂಡಿಯನ್ ಕ್ರಿಕೆಟ್ ಬೋರ್ಡ್ ನಡು ಏನು ಅಗ್ರಿಮೆಂಟ್ ಇತ್ತಲ್ಲ ಅದು ಈಗ ರದ್ದು ಮಾಡ್ಯಾರಂತ. ಇಂಡಿಯನ್ ಜರ್ಸಿ ಮೇಲೆ ಏನು Dream11 ಅಂತ ಪ್ರಿಂಟ್ ಆಗಿ ಬರ್ತಿತ್ತಲ್ಲ ಅದು ಈಗ ಬರಲ್ಲ. ಇಂಡಿಯನ್ ಕ್ರಿಕೆಟ್ ಬೋರ್ಡ್ದವ್ರು ಏನು ಹೇಳ್ಯಾರ ಅಂದ್ರೆ ಮುಂದೆ ಫ್ಯೂಚರ್ದಾಗ ಇಂಥ ಕಂಪ್ನಿಗಳು ಕೂಡ ಅಗ್ರಿಮೆಂಟ್ ಮಾಡಲ್ಲ ಅಂತ ಹೇಳ್ಯಾರ. 2023ದಾಗ 358 ಕೋಟಿಗೆ 3 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿರು. ಈಗ ಮುಂದೆ ಏಷ್ಯಾ ಕಪ್ ಏನದ ಅಲ್ಲ ಅದ್ರ ಸಲುವಾಗಿ ಇಂಡಿಯನ್ ಕ್ರಿಕೆಟ್ದವರು ಸ್ಪಾನ್ಸರ್ ಹುಡುಕ್ಲತ್ತಾರಂತ. ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ಚೇತೇಶ್ವರ್ ಪೂಜಾರ ಅವ್ರ ಬಗ್ಗೆ. ಚೇತೇಶ್ವರ್ ಪೂಜಾರ ಅವರು ಆಲ್ ಫಾರ್ಮೆಟ್ಸ್ ಆಫ್ ಕ್ರಿಕೆಟ್ ನಿಂತ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಯಾರ. ಇದು ಡಿಸಿಷನ್ ಅವರು ಅವ್ರ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಸ್ವಲ್ಪ ಕ್ರಿಕೆಟರ್ ಕೂಡ ಡಿಸ್ಕಸ್ ಮಾಡಿ ತಗೊಂಡಾರಂತ. ಇದು ಡಿಸಿಷನ್ ಅವರು ಯಂಗ್ ಕ್ರಿಕೆಟರ್ಸ್ಗೆ ಒಂದು ಚಾನ್ಸ್ ಕೊಡ್ಲಕ್ಕೆ ತಗೊಂಡಾರಂತ. ಮತ್ತು ಅವರು ಹಾಗೆ ಮೀಡಿಯಾ ಕೆಲಸದಾಗೂ ಸ್ವಲ್ಪ ಆ್ಯಕ್ಟಿವ್ ಇರೋದ್ರಿಂದ ಕ್ರಿಕೆಟ್ಗೆ ಇನ್ನೂ ಕನೆಕ್ಟ್ ಇದ್ದೀನಿ ಅಂತ ಅನಿಸ್ತದಂತ ಅವರಿಗೆ. ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ರಿಂಕು ಸಿಂಗ್ ಬಗ್ಗೆ. ರಿಂಕು ಸಿಂಗ ಮತ್ತು ಪ್ರಿಯಾ ಸರೋಜ್ ಅನ್ನೋರು ಜೂನ್ ತಿಂಗಳದಾಗ ಎಂಗೇಜ್ಮೆಂಟ್ ಮಾಡ್ಕೊಂಡಿರು. ಅವ್ರ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂತೇಳಿ ಈಗ ಒಂದು ಇಂಟರ್ವ್ಯೂದಾಗ ರಿಂಕು ಸಿಂಗ್ ಅವ್ರು ಹೇಳ್ಯಾರ. ಮೊದಲ ರಿಂಕು ಸಿಂಗ್ ಅವರು ಪ್ರಿಯಾ ಸರೋಜ್ ಅನ್ನೋರ್ದು ಒಂದು ಫ್ಯಾನ್ ಪೇಜ್ದಾಗ ಅವ್ರ ಫೋಟೋ ನೋಡಿರಂತ. ಅವಾಗೆ ರಿಂಕು ಸಿಂಗ್ ಅವ್ರಿಗೆ ಅನ್ಸಿತ್ತಂತ ಇವರೇ ನಮಗೆ ಪರ್ಫೆಕ್ಟ್ ಅಂತ ಹೇಳಿ. ಅವರು ಮೆಸೇಜ್ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡತ್ತಿರಂತ, ಇದು ಸರಿ ಇರಲ್ಲ ಅಂಥೇಳಿ. ಆಮೇಲೆ ಪ್ರಿಯಾ ಸರೋಜ್ ಅವರು ಒಂದಿಷ್ಟು ರಿಂಕು ಸಿಂಗ್ ಅವ್ರ ಫೋಟೋಸ್ ಲೈಕ್ ಮಾಡಿರಂತ. ಅವಾಗೇ ರಿಂಕು ಸಿಂಗ್ ಅವರು ಎದುರು ನಿಂತು ಮೆಸೇಜ್ ಮಾಡಿರಂತ. ಅಲ್ಲಿಂದ ಅವ್ರ ಲವ್ ಸ್ಟೋರಿ ಶುರು ಆಯ್ತಂತ. ಪ್ರಿಯಾ ಸರೋಜ್ ಅವರು ಸಮಾಜವಾದಿ ಪಾರ್ಟಿಯ ಪೊಲಿಟಿಷಿಯನ್ ಅರ. ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ಬಾನು ಮುಸ್ತಾಕ್ ಅವ್ರ ಬಗ್ಗೆ. ಬಾನು ಮುಸ್ತಾಕ್ ಅವರು ರೀಸೆಂಟ್ ಆಗಿ ಬೂಕರ್ ಪ್ರೈಸ್ ಗೆದ್ದು ಒಂದು ದೊಡ್ಡ ಸಾಧನೆ ಮಾಡಿರು. ಬೂಕರ್ ಪ್ರೈಸ್ ಅಂದ್ರೆ ಈಗ ಇಂಡಿಯಾದಾಗ ಹೆಂಗೆ ಜ್ಞಾನಪೀಠ ಪ್ರಶಸ್ತಿ ಐತಲ್ಲ, ಹಂಗೆ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಬೂಕರ್ ಪ್ರೈಸ್ ಅದು ನಮ್ಮ ಕರ್ನಾಟಕದ ಬಾನು ಮುಸ್ತಾಕ್ ಅವರು ಗೆದ್ದಿರು. ಈಗ ಪ್ರತಿ ವರ್ಷ ದಸರಾ ಉತ್ಸವಕ್ಕೆ ಉದ್ಘಾಟನೆ ಮಾಡ್ಲಿಕ್ಕೆ ಯಾರಿಗಾರ ಗೆಸ್ಟ್ ಕರೀತಾರಲ್ಲ, ಅದು ಹಾಗೆ ಈ ಸಲ ನಮ್ಮ ಕರ್ನಾಟಕ ಗೌರ್ಮೆಂಟ ಬಾನು ಮುಸ್ತಾಕ್ ಅವ್ರಿಗೆ ಉದ್ಘಾಟನೆಗೆ ಕರಿಬೇಕಂತೇಳಿ ಡಿಸೈಡ್ ಮಾಡಿರು. ಆದರೂ ಇಲ್ಲಿ ಅವರು ಕೆಲವೊಂದು ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳು ವೈರಲ್ ಆಗಿವು. ಇದ್ರ ಮೇಲೆ ಹರೀಶ್ ಅವರು ಒಂದು ವಿಡಿಯೋ ಮಾಡ್ಯಾರ, ಹಾಕ್ತೀನಿ, ನೋಡ್ಕೊಂಬರ್ರಿ. ಬಾನು ಮುಸ್ತಾಕ್ ಅವರು ನಮ್ಮ ಕರ್ನಾಟಕಕ್ಕೆ ಇತ್ತೀಚೆಗಷ್ಟೇ ಬೂಕರ್ ಪ್ರಶಸ್ತಿಯನ್ನ ತಂದುಕೊಟ್ಟಿದ್ದಾರೆ. ಆ ವಿಚಾರದ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಬಾನು ಮುಸ್ತಾಕ್ ಅವರು ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಮತ್ತೆ ಹರಿಶಿನ ಕುಂಕುಮಕ್ಕೆ ಸಂಕೇತವಾದ ನಮ್ಮ ಕನ್ನಡ ಬಾವುಟದ ಬಗ್ಗೆ 2023ರಲ್ಲಿ ಕೊಟ್ಟಿರುವಂತಹ ಒಂದು ಹೇಳಿಕೆ ಈಗ ಬಹಳ ವೈರಲ್ ಆಗ್ತಿದೆ. ಒಂದ್ಸಲ ಈ ವಿಡಿಯೋನ ನೋಡಿ. ಕನ್ನಡ ಭುವನೇಶ್ವರಿಯಾಗಿ ಮಾಡ್ಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ? ಕನ್ನಡಿಗರಿಗೆ ಕನ್ನಡ ಅಂದ್ರೆ ತಾಯಿ ಭುವನೇಶ್ವರಿ, ಹಳದಿ ಕೆಂಪು ಹರಿಶಿನ ಕುಂಕುಮದ ಸಂಕೇತ. ಇದನ್ನ ಒಪ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ಬಾನು ಮುಸ್ತಾಕ್ ಅವರ ಕೈಯಲ್ಲಿ ನಮ್ಮ ನಾಡ ಹಬ್ಬವನ್ನ, ನಮ್ಮ ಕನ್ನಡಿಗರ ಹಬ್ಬ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ತಾಯಿ ಭುವನೇಶ್ವರಿ ಅವರನ್ನೇ ಒಪ್ಪದೇ ಇರೋ ಇವರು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿನ ಸಹ ನಂಬಲ್ಲ ಅನ್ಸುತ್ತೆ, ಅಥವಾ ಒಪ್ಪಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ತಪ್ಪದೆ ಕಮೆಂಟ್ಸ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿ ದಸರಾ ಉದ್ಘಾಟನೆಯನ್ನ ಬಾನು ಮುಸ್ತಾಕ್ ಅವರ ಕೈಯಲ್ಲಿ ಮಾಡಿಸೋದು ಬೇಡ ಅಂತ ಹೇಳಿ. ಬಾನು ಮುಸ್ತಾಕ್ ಒಬ್ರು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ವಿರೋಧ ಮಾಡ್ತಿಲ್ಲ. ಅವತ್ತು ನಿಜಾರ್ ಅಹಮದ್ ಅವರು ದಸರಾನ ಉದ್ಘಾಟನೆ ಮಾಡಿದಾಗ ಕನ್ನಡಿಗರಿಗೆ ಬಹಳ ಖುಷಿ ಇತ್ತು. ಅದೇ ತರ ಈ ಬಾರಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಸುದ್ದಿ ಬಂದಾಗ ನನಗೂ ಸಹ ಬಹಳ ಖುಷಿ ಆಯ್ತು. ಆದ್ರೆ ತಾಯಿ ಭುವನೇಶ್ವರಿ ಬಗ್ಗೆ ಇವರು ಮತ್ತೆ ಹರಿಶಿನ ಕುಂಕುಮಕ್ಕೆ ಸಂಕೇತವಾದ ನಮ್ಮ ಕನ್ನಡ ಬಾವುಟದ ಬಗ್ಗೆ ಇವರು ಆಡಿರೋ ಮಾತುಗಳು ಸ್ವಾಭಿಮಾನಿ ಕನ್ನಡಿಗರಿಗೆ ಖಂಡಿತ ಇಷ್ಟ ಆಗ್ಲಿಲ್ಲ. ಹಾಗಾಗಿ ದಸರಾ ಉದ್ಘಾಟನೆ ಮಾಡೋದಕ್ಕೆ ಇವರು ಸೂಕ್ತ ವ್ಯಕ್ತಿ ಅಲ್ಲ. ಬಾನು ಮುಸ್ತಾಕ್ ಅವರೇ, ಕನ್ನಡದಿಂದ ನೀವು ಬೆಳೆದಿರೋದು ಹೊರತು ನಿಮ್ಮಿಂದ ಕನ್ನಡ ಅಲ್ಲ, ಅದು ನಿಮ್ಗೆ ನೆನಪಿರ್ಲಿ. ಅದ್ರ ಸಲುವಾಗಿ ನಮ್ಮ ಬಸವನಗೌಡ ಯತ್ನಾಳ್ ಪಾಟೀಲ್ ಹರಲ್ಲ ಅವ್ರನ್ನೂ ಅದಕ್ಕೊಂದು ಪ್ರತ್ಯುತ್ತರ ಕೊಟ್ಟರು. ಏನು ಕೊಟ್ಟರು ಅಂದ್ರೆ, ನಾನು ವೈಯಕ್ತಿಕವಾಗಿ ಶ್ರೀಮತಿ ಬಾನು ಮುಸ್ತಾಕ್ ಅವರನ್ನು ಲೇಖಕಿ ಹಾಗೂ ಹೋರಾಟಗಾರ್ತಿ ಗೌರವಿಸುತ್ತೇನೆ. ಆದರೆ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ದಸರಾವನ್ನು ಉದ್ಘಾಟಿಸುವುದು ಅವರ ಸ್ವಂತ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿದೆ. ಇಸ್ಲಾಂ ಮೂರ್ತಿ ಪೂಜೆಯನ್ನು ಧಿಕ್ಕರಿಸಿ ಒಂದು ದೇವರು ಹಾಗೂ ಒಂದು ಗ್ರಂಥವನ್ನೇ ಒಪ್ಪಿಕೊಳ್ಳುತ್ತದೆ ಎಂಬ ನಂಬಿಕೆಯಲ್ಲಿ ಅವರು ಇನ್ನೂ ಇದ್ದಾರೆ, ಅಥವಾ ಮಾರ್ಗಗಳು ಅಂತಿಮವಾಗಿ ಒಂದೇ ಮೋಕ್ಷಕ್ಕೆ ದಾರಿ ಮಾಡಿಕೊಳ್ಳುತ್ತವೆ ಎಂದು ಅವರು ನಂಬುತ್ತಾರೆ ಎಂಬುದರ ಬಗ್ಗೆ ಶ್ರೀಮತಿ
ಭಾನು ಮುಷ್ತಾಕ್ ಅವರು ಸ್ಪಷ್ಟನೆ ನೀಡುವುದು ಅಗತ್ಯ. ಈ ಸ್ಪಷ್ಟತೆ ಇಲ್ಲದೆ ದಸರಾ ಉದ್ಘಾಟಿಸುವುದು ಸರಿಯಲ್ಲ. ಆದರೆ ದಸರಾ ಉತ್ಸವದ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಅಥವಾ ಕವಿಗೋಷ್ಠಿಯಂಥ ಸಾಹಿತ್ಯ ಕಾರ್ಯಕ್ರಮಗಳನ್ನು ಉದ್ಘಾಟಿಸುವ ಅತಿಥಿಯಾಗಿ ಅವರು ಭಾಗವಹಿಸುವುದು ತಕ್ಕದಾಗಿದೆ. ಹಾಗೆ ನಮ್ಮ ಮೈಸೂರಿನ ರಾಜಹರಲ್ಲ ಯದುವೀರ್ ಒಡೆಯರ್ ಅವರು ಇದರ ಬಗ್ಗೆ ಅವರು ಅನಿಸಿಕೆಗಳನ್ನ ಹಂಚಿಕೊಂಡ್ರು. ಇಲ್ಲಿ ಶ್ರೀಮತಿ ಭಾನು ಮುಷ್ತಾಕ್ ಅವರು ಕನ್ನಡ ಸಾಹಿತ್ಯ ಲೋಕದ ವಿಶಿಷ್ಟ ಬರಹಗಾರ್ತಿ ಮತ್ತು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕನ್ನಡದ ಲೇಖಕಿಯಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಹೆಮ್ಮೆಯನ್ನು ತಂದಿದ್ದಾರೆ. ನಿಜ. ಆದರೆ ಈ ಹಿಂದೆ ಕನ್ನಡ ತಾಯಿ ಭುವನೇಶ್ವರಿಯ ಬಗ್ಗೆ ಅವರು ಕೆಲವು ಹೇಳಿಕೆಗಳನ್ನು ನೀಡಿರುವುದು ನಮ್ಮ ಗಮನಕ್ಕೆ ಬಂದಿದೆ. ದಸರಾ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ, ಬದಲಾಗಿ ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವ ಮತ್ತು ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಸಂಸ್ಥಾನದ ಕಾಲದಿಂದಲೂ ವೈಭವದಿಂದ ಆಚರಿಸಲ್ಪಡುವ ಹಿಂದೂ ಧಾರ್ಮಿಕ ಉತ್ಸವವಾಗಿದೆ. ಈ ಪವಿತ್ರ ಪರಂಪರೆಯನ್ನು ಗಮನಿಸಿದರೆ ಈ ವರ್ಷ ದಸರಾ ಆಚರಣೆಯ ಮುಖ್ಯ ಅತಿಥಿಯಾಗಿ ಉದ್ಘಾಟಿಸುವ ಮೊದಲು ಅವರು ತಾಯಿಯ ಭುವನೇಶ್ವರಿ ಮತ್ತು ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಅವರ ಗೌರವವನ್ನು ಶ್ರೀಮತಿ ಭಾನು ಮುಸ್ತಾಕ್ ಸ್ಪಷ್ಟಪಡಿಸುವುದು ಈ ಸಮಯದಲ್ಲಿ ಅತ್ಯಂತ ಅಗತ್ಯ. ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ಸಮೀರ್ MD ಅವ್ರ ಬಗ್ಗೆ. ನಾ ಹಿಂದಿನ ವಿಡಿಯೋದಾಗ ಹೇಳ್ದಂಗೆ ಅವರಿಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ದವರು ಇನ್ವೆಸ್ಟಿಗೇಷನ್ ಅಟೆಂಡ್ ಆಗತ್ತೇಳಿ ನೋಟಿಸ್ ಕಳಿಸಿರು. ಅದ್ರ ಸಲುವಾಗಿ ಸಮೀರ್ MD ಅವರು 3 ವಕೀಲರು ಕೂಡ ಬೆಳ್ತಂಗಿ ಪೊಲೀಸ್ ಸ್ಟೇಷನ್ಗೆ ಬಂದಿರು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಸಮೀರ್ ಅವರನ್ನು ಕುಂದಿರಿಸ್ಕೊಂಡು ಸುಮಾರು 5 ತಾಸು ವಿಚಾರಣೆ ಮಾಡ್ಯಾರಂತ. ಅವರಿಗೆ ಭಾಳಷ್ಟು ಕ್ವಶನ್ಗಳ್ನು ಕೇಳ್ಯಾರಂತ. ಕೆಲವೊಂದು ಕ್ವಶನ್ಗಳು ಏನಂದ್ರೆ, ಈ ವಿಡಿಯೋ ಮಾಡ್ಲಿಕ್ಕೆ ನಿಮಗೆ ಪ್ರೇರೇಪಿಸಿದ್ದು, ನಿನ್ನ ಹತ್ರ ಏನಾದರೂ ಪ್ರೂಫ್ ಇದೆಯಾ, ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ರಿಸರ್ಚ್ ಮಾಡಿದೆಯಾ, ನಿಮಗೂ ಆ ಚಿನ್ನಯನ್ಗೂ ಏನಾದರೂ ಲಿಂಕ್ ಇದೆಯಾ, ಅವ್ರದ್ದು ವಾಯ್ಸ್ ಸ್ಯಾಂಪಲ್ ತೊಗೊಂಡು FSLಗೆ ಕಳ್ಸ್ಯಾರಂತ. ಯೂಟ್ಯೂಬ್ ಇನ್ಕಮ್ ಎಷ್ಟದ ನಿಮ್ಮದು, ಯೂಟ್ಯೂಬ್ ಲಾಗಿನ್ ಯಾರ ಹತ್ರ ಅದ ಅಂತ ಹೇಳಿ ಸಾಕಷ್ಟು ಕ್ವಶನ್ ಕೇಳ್ಯಾರಂತ. ಹಾಗೆ ಇಲ್ಲಿ ಸಮೀರ್ ಅವರು ಈ ಚಿನ್ನಾಯಿ SITಗೆ ಬರೋಕ್ಕಿಂತ ಮುಂಚೆನೇ ಇಂಟರ್ವ್ಯೂ ತೊಗೊಂಡವ್ರು ಅದು ಕಾಣಿಸ್ಲತ್ತದ. ಅದೊಂದು ವಿಡಿಯೋ ಇಲ್ಲಿ ವೈರಲ್ ಆಗ್ಲತ್ತದ, ಹಾಕ್ತೀನಿ ನೋಡ್ರಿ ನೀವೇ. ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ನಿಮ್ಗೇನು ಗೊತ್ತು? ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡು, ಒಟ್ಟಿಗೆ ನಾವೆಲ್ಲ ಕೆಲಸ ಇದ್ವಿ. ಹಾಗೆ ಈ ಚಿನ್ನಯ್ಯ ಹಾನಲ್ಲ SITಗೆ ಬರೋಕ್ಕಿಂತ ಮುಂಚೆನೇ ಒಂದು ಇಂಟರ್ವ್ಯೂ ಕೊಟ್ಟಿನು. ಅದು ಡಿಟಾಕ್ಸ್ ಯೂಟ್ಯೂಬ್ ಚಾನಲ್ ಅಂಥೇಳಿ ಅದ್ರಾಗ ರಿಲೀಸ್ ಮಾಡ್ಯಾರ. ಲಿಂಕ್ ಕೊಡ್ತೀನಿ, ಬೇಕಾದ್ರೆ ನೋಡ್ಬೋದು. ಸೊ ಇವತ್ತಿನ ಅಪ್ಡೇಟ್ಸ್ ಇಲ್ಲಿಗೆ ಮುಗೀತು. ನಿಮಗೆ ಹಿಂಗೆ ಒಟ್ಟ ಟೈಮ್ ವೇಸ್ಟ್ ಇಲ್ಲದೆ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೇಳೋದಿತ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮುಂದಿನ ವಿಡಿಯೋದಾಗ ಸಿಗಮಂತ. ಅಲ್ಲಿವರೆಗೂ ನಮಸ್ಕಾರ. ನಾಗರವ ಎದುರುಗಡೆ ಕಾಣಿಸ್ತಾ ಇಲ್ವಾ?